ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತೆಲ್ಲರೂ ಇಷ್ಟಪಡುವಂತಹ ತುಂಬಾ ಟೇಸ್ಟಿಯಾದ ಮಸಾಲೆ ಮಂದಿ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸಾಮಾನ್ಯವಾಗಿ ನಾವು ಮಸಾಲೆ ಮಂದಿಯನ್ನು ರೆಸ್ಟೋರೆಂಟ್ಗಳಲ್ಲಿ ತಿಂತೇವೆ. ಯಾಕಂದರೆ ನಾವು ಮನೆಯಲ್ಲಿ ಮಾಡಿದ್ದು ಸರಿಯಾಗೋದಿಲ್ಲ, ನಮಗೆ ಮನೆಯಲ್ಲಿ ಮಾಡಿದ್ದು ಕರೆಕ್ಟಾಗಿ ಬರೋದಿಲ್ಲ ಅಂತ. ಹಾಗೇನಿಲ್ಲ, ಇವತ್ತು ನಾನು ಅದನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸಿಕೊಡ್ತೇನೆ. ಈ ರೆಸಿಪಿ ತುಂಬಾ ಸಿಂಪಲ್, ಹಾಗೆಯೇ ತುಂಬಾ ಟೇಸ್ಟಿ. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ಫಸ್ಟಿಗೆ ನಾನಿಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಆ ನೀರು ಯಾವ ರೀತಿ ಹಾಕ್ತಾ ಇದ್ದೇನೆಂದರೆ, ನಾವು ರೈಸ್ ಎಷ್ಟು ತಗೊಳ್ತೇವೋ ಅದರ ಡಬಲ್ ಕ್ವಾಂಟಿಟಿ ನೀರು ಈ ಕುಕ್ಕರಿಗೆ ಹಾಕ್ತಾ ಇದ್ದೇನೆ ನಾನು. ಓಕೆ, ನೆನಪಿಡಿ, ರೈಸಿದು ಡಬಲ್ ಕ್ವಾಂಟಿಟಿ ನೀರು. ಆಮೇಲೆ ಇದಕ್ಕೆ 1 kg ಹೋಲ್ ಚಿಕನ್ ನಾನಿಲ್ಲಿ ಹಾಕ್ತಾ ಇದ್ದೇನೆ. 1ರಿಂದ 1.5 kg ಒಳಗಿದ್ದ ಚಿಕನ್ ತಗೊಂಡ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೇನೆ. ಚೆನ್ನಾಗಿ ವಾಶ್ ಮಾಡಿ ಈ ಕುಕ್ಕರಿಗೆ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಸ್ಪೈಸಸ್, 1 ತುಂಡು ಚಕ್ಕೆ, 1-2 ಬೇ ಲೀಫ್, 6 ಲವಂಗ, 3 ಏಲಕ್ಕಿ, 10 ಕಾಳುಮೆಣಸು, ರುಚಿಗೆ ನೋಡಿಕೊಂಡು ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ಕರಗಿದರೆ ಸಾಕು, ಸಾಲ್ಟ್ ಎಲ್ಲ ಅಷ್ಟು ಮಾತ್ರ. ಆಮೇಲೆ ಇದರ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಆಗುವವರೆಗೂ ನಾವಿಲ್ಲಿ ಕೂಗಿಸ್ಕೊಳ್ಬೇಕು. ಒಬ್ಬೊಬ್ಬರ ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ವಿಜಿಲ್ ಬೇಕಂತಿರ್ತದೆ, ಅಂಥವರು 3 ಕೂಡ ಇಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ 2 ವಿಜಿಲನ್ನಿಲ್ಲಿ ಮಾಡ್ಕೊಳ್ತೇನೆ. ಈಗ ನೋಡಿ, ಪ್ರೆಷರ್ ಎಲ್ಲ ಹೋಗಿದೆ, ವಿಜಿಲ್ ಕೂಡ ಆಗಿದೆ ನೋಡಿ, ನೋಡ್ತಾ ಇರ್ಬೋದು. ಈಗ ನಾನು ಓಪನ್ ಮಾಡ್ತೇನೆ. ನೋಡಿ, ನನಗೆ ಇಷ್ಟು ಕುಕ್ಕಾದರೆ ಸಾಕು. ಒಂದು 90%, ಒಂದು 10% ನಮಗೆ ಇನ್ನೂ ಕೂಡ ಮಸಾಲೆ ಹಾಕಿ ಫ್ರೈ ಮಾಡಲಿಕ್ಕೆ ಇದು ಯಾವಾಗ ಆಗ್ತದೆ. ಈಗ ಇದನ್ನು ಸೈಡಲ್ಲಿ ಇಡುವ. ಇನ್ನಿದಾಗೆ ಮಸಾಲೆಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, 3/4 ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ, 1 ಟೀ ಸ್ಪೂನ್ ರೋಸ್ಟೆಡ್ ಜೀರಾ ಪೌಡರ್, ರುಚಿಗೆ ನೋಡಿಕೊಂಡು ಇಲ್ಲಿ ಉಪ್ಪು, ಒಂದು ಮೀಡಿಯಮ್ ಸೈಜ್ ಇದು ಆನಿಯನ್ ತಗೊಂಡಿದ್ದೇನೆ 2, ಬ್ಯಾಡಗಿ ಮೆಣಸು ಒಂದು 10ರಿಂದ 12. ಇದು ಖಾರ ಕಡಿಮೆ ಇದೆ. ಇನ್ನೂ ನಿಮಗೆ ಖಾರ ಜಾಸ್ತಿ ಬೇಕಂತಿರುವವರು ಬೇಕಿದ್ರೆ ಗುಂಟೂರು ಮೆಣಸನ್ನು ಕೂಡ ಹಾಕ್ಬೋದು. 4ರಿಂದ 5 ಎಸಳು ಬೆಳ್ಳುಳ್ಳಿ, 2 ಪೀಸ್ ಶುಂಠಿ, 1 ಟೇಬಲ್ ಸ್ಪೂನ್ ವಿನೆಗರ್. ಅಗತ್ಯ ಇದ್ದರೆ ನೀರನ್ನು ಸೇರಿಸಿ ಒಳ್ಳೆ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ತರಬೇಕಿದನ್ನು. ಈಗ ನೋಡಿ, ಒಳ್ಳೆ ಸ್ಮೂತಾಗಿ ಪೇಸ್ಟ್ ಆಗಿದೆ. ಈ ರೀತಿ ಆಗಬೇಕಿದು, ತುಂಬ ನೀರೆಲ್ಲ ಆಗಬಾರ್ದು. ಈಗ ಇನ್ನೊಂದು ಮಸಾಲೆ ಬೇಕು ನಮಗೆ. ಅದಕ್ಕೆ ಇನ್ನೊಂದು ಜಾರ್ ತಗೊಂಡು 1-2 ಮೀಡಿಯಮ್ ಸೈಜ್ ಇದು ಟೊಮೆಟೊ, 2 ಕಾಯಿ ಮೆಣಸು, 1 ಸಣ್ಣ ತುಂಡು ಕ್ಯಾಪ್ಸಿಕಮ್, ಇದನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರುವ. ಇದು ನಮಗೆ ರೈಸಿಗೆ ಹಾಕಲಿಕ್ಕೆ ಬೇಕು. ಇದು ಹಾಕೋದ್ರಿಂದ ರೈಸ್ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ಕೂಡ ಹಾಗೆಯೇ ತುಂಬ ನೀರೆಲ್ಲ ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿ ಈ ರೀತಿ ಗ್ರೈಂಡ್ ಮಾಡಿದರೆ ಸಾಕು. ಈಗ ನಾವು ಇದು ಕೂಡ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇದನ್ನು ಕೂಡ ಇಲ್ಲಿ ಸೈಡಲ್ಲಿಡುವ. ಈಗ ನಾವು ರೈಸ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಲಿವ್ ಆಯಿಲನ್ನು ಹಾಕ್ತಾ ಇದ್ದೇನೆ. ನೀವು ಮನೆಯಲ್ಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಿ ಅದನ್ನಿಲ್ಲಿ ಹಾಕ್ಕೊಳ್ಬೋದು. ಅದು ಆಯಿಲಿಗೆ ನಾನು 2 ಡ್ರೈ ಲೆಮನ್, ಹಾಗೆಯೇ 1 ಆನಿಯನ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಆನಿಯನ್ ಇಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬರುವವರೆಗೂ ನಾವಿಲ್ಲಿ ಫ್ರೈ ಮಾಡಿಕೊಳ್ಬೇಕು. ಸಾಫ್ಟಾಗಿ ಬಂದ ನಂತರ ಇದಕ್ಕೆ 1 ದೊಡ್ಡ ಏಲಕ್ಕಿ, 2 ಸಣ್ಣ ಏಲಕ್ಕಿ, 1-2 ಲವಂಗ, 1 ಸಣ್ಣ ತುಂಡು ಚಕ್ಕೆ, ಇದನ್ನೆಲ್ಲ ಹಾಕುವ. ಹಾಕಿ ಆದ ನಂತರ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳುವ. ಆಮೇಲೆ ಇದಕ್ಕೆ ರೈಸ್ ಹಾಕಬೇಕು. ನಾನಿಲ್ಲಿ ರೈಸ್ ಅರ್ಧ kg ತಗೊಂಡಿದ್ದೇನೆ. ಇದನ್ನೊಂದು ಅರ್ಧ ಗಂಟೆ ಸೋಕ್ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಓಕೆ, ನಾನಿಲ್ಲಿ ಸ್ವಲ್ಪ ನನಗೆ ಸ್ಟಿಕ್ಕಿ ರೈಸ್ ಬೇಕು ಅಂತ ಅನಿಸಿತು. ಯಾವತ್ತು ಬಿಡಿ ಬಿಡಿ ರೈಸೇ ಮಾಡೋದು, ಇವತ್ತು ಸ್ವಲ್ಪ ಸ್ಟಿಕ್ಕಿ ರೈಸ್ ಮಾಡುವ ಅಂತ. ಸೊ ನಾನಿಲ್ಲಿ ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ. ನೀವೀಗ ಸ್ಟೀಮ್ ರೈಸನ್ನು ಕೂಡ ಯಾವುದೇ ಒಳ್ಳೆ ಬ್ರ್ಯಾಂಡಿದ್ದು, ಇಂಡಿಯಾ ಗೇಟ್ ಇರ್ಬೋದು, ದಾವತ್ ಇರ್ಬೋದು, ಅಂಥದ್ದೆಲ್ಲ ನೀವು ತಗೊಳ್ಬೋದು. ಅದು ಕೂಡ ತುಂಬಾ ಒಳ್ಳೆಯದಾಗ್ತದೆ. ಸಪ್ಪೂರ ರೈಸ್, ಲಾಂಗ್ ರೈಸ್ ಬರ್ತದೆ. ಇದು ಸ್ವಲ್ಪ ಟೋರ ರೈಸ್ 100 ಜಾನ್, ಮತ್ತು ಜಾಸ್ತಿ ಬೇಯಲಿಕ್ಕೆ ಕೂಡ ಇದೆ ಇದು. ಹಾಗಾಗಿ ಇದೇ ನಾನು ಇವತ್ತು ತಗೊಂಡಿದ್ದೇನೆ. ಇದನ್ನು ನೀರು ಡ್ರೈ ಆಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದರ ನೀರು ಸ್ವಲ್ಪ ಡ್ರೈ ಆಯ್ತಂತಿರುವಾಗ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ರೈಸಿನ ಜೊತೆ ನಾವು ಹಾಕಿದ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಇದನ್ನೆಲ್ಲ ಹೈ ಫ್ಲೇಮಲ್ಲೇ ಇಟ್ಟು ಮಾಡ್ತಾ ಇದ್ದೇನೆ, ಲೋ ಫ್ಲೇಮಲ್ಲಿ ಯಾವುದೂ ಇಡ್ತಾ ಇಲ್ಲ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು.
ಈ ರೀತಿ ಮಿಕ್ಸ್ ಆಗುವಾಗ ನಾವೀಗ ಚಿಕನ್ ಬೇಯಿಸಿಟ್ಟಿದ್ದೇವಲ್ಲ ಸ್ಟಾರ್ಟಿಂಗಲ್ಲಿ ಅದರ ನೀರನ್ನಿಲ್ಲಿ ಹಾಕುವ. ಇದಕ್ಕೆ ನೆಕ್ಸ್ಟ್ ನೀರು ಬೇಡ, ನಾವು ರೈಸ್ ಎಷ್ಟು ಹಾಕ್ತೇವ ಅದರ ಡಬಲ್ ಕ್ವಾಂಟಿಟಿ ನೀರೇ ನಾವು ಹಾಕಿ ಅಲ್ಲಿ ಬೇಯಿಸ್ಕೊಂಡಿದ್ದು ಚಿಕನ್, ಹೌದಲ್ವಾ? ಹಾಗಾಗಿ ಇನ್ನಿದಕ್ಕೆ ಎಕ್ಸ್ಟ್ರಾ ನೀರು ಬೇಡ, ಅದೇ ಬೇಯಿಸಿದ ನೀರೇ ನಮಗೆ ಇಲ್ಲಿ ಸಾಕು. ಅದೇ ನೀರನ್ನು ಹಾಕಿ ಒಂದ್ಸಲ ರೈಸ್ ಮಿಕ್ಸ್ ಮಾಡಿಕೊಳ್ಳುವ. ಆಮೇಲೆ ನಾವು ಟೊಮೆಟೊ, ಕಾಯಿ ಮೆಣಸು ಮತ್ತು ಕ್ಯಾಪ್ಸಿಕಮ್ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೇವಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಬಿಡುವ. ಇದು ಹಾಕೋದ್ರಿಂದ ರಿಯಲಿ ತುಂಬಾ ಟೇಸ್ಟ್ ಆಗ್ತದೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ಫಸ್ಟಿಗೆ ಉಪ್ಪು ಹಾಕಿದ್ದೇವೆ ಚಿಕನ್ ಬೇಯುವಾಗ, ಇನ್ನು ನೋಡಿಕೊಂಡು ಎಕ್ಸ್ಟ್ರಾ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡಿದರೆ ಸಾಕು. ಈಗಲೂ ನಾನು ಗ್ಯಾಸ್ನ ಫ್ಲೇಮನ್ನು ಇಲ್ಲಿ ಹೈ ಇಟ್ಟಿದ್ದೇನೆ. ಇನ್ನು ಇದರ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದ್ಸಲ ಕುದಿಯುವ ತನಕ ಹೈ ಫ್ಲೇಮಲ್ಲೇ ನಾವು ಬಿಡುವ. ಈಗ ನೋಡಿ ಸುತ್ತಮುತ್ತ ಚೆನ್ನಾಗಿ ಕುದೀತಾ ಇದೆ. ಇಷ್ಟಾಗುವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇದರ ರೈಸ್ ಅದು ನೀರೆಲ್ಲ ಡ್ರೈ ಆಗುವ ತನಕ ಕೂಡ ನಾವು ಬೇಯಿಸಿಕೊಳ್ಳುವ. ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಡ್ರೈ ಆಗಿದೆ, ರೈಸ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇಷ್ಟಾದರೆ ಸಾಕು. ಇನ್ನು ಗ್ಯಾಸಿದ್ದು ಫ್ಲೇಮನ್ನಿಲ್ಲಿ ಆಫ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಈಗ ರೈಸ್ ರೆಡಿಯಾಗಿದೆ. ಇನ್ನು ಚಿಕನಿದ್ದು ಸೈಡಿಗೆ ಹೋಗುವ. ಚಿಕನನ್ನು ನಾವು ಏನು ಮಾಡಬೇಕಂತ ಹೇಳ್ತೇನೆ. ಫಸ್ಟಿಗೆ ನಾನು ಗ್ಯಾಸಲ್ಲಿ ಒಂದು ದೊಡ್ಡ ಬಾಣಲೆ ಇಟ್ಟಿದ್ದೇನೆ ಕಬ್ಬಿಣದ್ದು. ಓಕೆ, ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೇನೆ, ಆಲಿವ್ ಆಯಿಲ್. ಅದಕ್ಕೇ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಇದನ್ನು ನಾವು ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕಂದ್ರೆ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಆ ಮಸಾಲೆದು ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ. ಅಷ್ಟು ಆಗುವ ತನಕ ಕೂಡ ನಾವು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಹೈ ಫ್ಲೇಮಲ್ಲಿ. ಕೈ ಬಿಡಬಾರ್ದು, ಯಾಕಂದರೆ ನಾನು ಕಬ್ಬಿಣದು ಇದು ಬಣಲೆ ಹಾಕಿದ್ದೇನಲ್ಲ ಅದು ತಳ ಹಿಡಿಬೋದು. ಕಬ್ಬಿಣದು ಬಣಲೆಯಲ್ಲಿ ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಉಂಟು ಮತ್ತು ಒಳ್ಳೆ ಟೇಸ್ಟಿಯಾದ ಮಸಾಲೆ ಇದು. ಇದರ ಈ ನೀರೆಲ್ಲ ಡ್ರೈ ಆಗುವ ತನಕ ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ನೀರೆಲ್ಲ ಡ್ರೈ ಆದ ನಂತರ ಪುನಃ ಒಂಚೂರು ಮಿಕ್ಸಿ ಜಾರಿಗೆ ನೀರು ಹಾಕಿ ಆ ನೀರನ್ನು ಈ ಬಣಲೆಗೆ ಹಾಕ್ಕೊಂಡು ಮಿಕ್ಸ್ ಮಾಡುವ, ಸ್ವಲ್ಪ ನೀರು ಥರ ಮಾಡಿ. ಆಮೇಲೆ ನಾವು ಬೇಯಿಸಿಟ್ಟಂತಹ ಚಿಕನನ್ನು ಹಾಕಿ ಇದನ್ನು ಉಲ್ಟ ಪಲ್ಟ ಮಾಡಿ ಒಳ್ಳೆ ರೀತಿಯಲ್ಲಿ ಮಸಾಲೆ ಇದಕ್ಕೆ ಎಳೆಯುವ ಹಾಗೆ ನಾವು ಮಿಕ್ಸ್ ಮಾಡ್ತಿರಬೇಕು. ಈ ರೀತಿ ಮಸಾಲೆ ಎಲ್ಲ ಡ್ರೈ ಆಗುವ ತನಕ. ಇದು ಇಷ್ಟ ಆದ ನಂತರ ಎಲ್ಲ ಮಿಕ್ಸ್ ಆಯಿತು, ಚೆನ್ನಾಗಿ ಕೋಟಿಂಗ್ ಎಲ್ಲ ಆಗಿದೆ ಅಂತ ಆಗುವಾಗ ನಾವಿನ್ನು ಗ್ಯಾಸ್ದು ಫ್ಲೇಮನ್ನಲ್ಲಿ ಆಫ್ ಮಾಡ್ಬೋದು. ಇದೀಗ ರೆಡಿಯಾಗಿದೆ. ಈಗ ಚಿಕನ್ ತೆಗೆದು ನಾವು ರೈಸಿನ ಮೇಲೆ ಇಟ್ಟ ನಂತರ ಈ ಉಳಿದ ಮಸಾಲೆ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಥರ ಮಾಡಬೇಕು, ಯಾಕಂದರೆ ಈ ಚಿಕನಿದ ಮೇಲೆ ನಮಗೆ ಸ್ವಲ್ಪ ಗ್ರೇವಿ ಹಾಕಲಿಕ್ಕೆ ಚೆನ್ನಾಗಿ ಬರ್ತದೆ, ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ ನೀರು ಥರ ಗ್ರೇವಿ ಮಾಡಿದರೆ. ಓಕೆ, ಲಾಸ್ಟಿಗೆ ಫೈನಲ್ ಇದು ತೆಗೆದಾದ ನಂತರ. ಈಗ ನೋಡಿ ಚಿಕನ್ ಕೂಡ ರೆಡಿಯಾಗಿದೆ. ಇನ್ನು ನಾವು ಪ್ಲೇಟಿಂಗ್ ಮಾಡುವ. ಫಸ್ಟಿಗೆ ನಾವಿಲ್ಲಿ ರೈಸನ್ನು ಹಾಕಬೇಕು, ಆಮೇಲೆ ಇದರ ಮೇಲೆ ಚಿಕನನ್ನು ಇಟ್ಟರಾಯಿತು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ನೀವು ನೋಡಿದ್ರಲ್ವ ಎಷ್ಟು ಬೇಗ ಮಸಾಲೆ ಮಂದಿ ರೆಡಿ ಮಾಡ್ಬೋದಂತ. ಟ್ರಸ್ಟ್ ಮಿ ಗೈಸ್, ತುಂಬಾ ಟೇಸ್ಟಿಯಾದ ಮಸಾಲೆ ಮಂದಿ ಇದು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿದರೆ ಇದರ ಫ್ಯಾನ್ ಆಗ್ತೀರಿ ಖಂಡಿತವಾಗ್ಲೂ. ಹಾಗಾದರೆ ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಅಸ್ಸಲಾಮು ಅಲೈಕುಮ್.